ಪ್ರಣವಸ್ವರೂಪಾಯ ಪರಬ್ರಹ್ಮಸ್ವರೂಪಾಯ ಕುಮಾರಗುರುವೇ ಮಂಗಲಮೂರ್ತಿ ಸಿದ್ಧಿ ಬುದ್ಧಿ ಸಹಿತ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಇಂದಿನ ಗಣೇಶ ಚತುರ್ಥಿಯ ದಿನ ಅತ್ಯಂತ ವಿಶಿಷ್ಟವಾದಂತಹ ಒಂದು ಮಹತ್ವಪೂರ್ಣವಾದಂತಹ ಪರ್ವಕಾಲವಾಗಿದೆ. ಗಣಪತಿಯ ಆರಾಧನೆಯಲ್ಲಿ ಅತ್ಯಂತ ವೈಭವವಾಗಿ ಹಾಗೂ ಶ್ರದ್ಧಾಭಕ್ತಗಳಿಂದ ಆಚರಿಸುವಂತಹ ಗಣಪತಿಯ ಆರಾಧನಾ ದಿನವಾಗಿದೆ. ವಿಶೇಷವಾಗಿ ನಮ್ಮ ಗಣಪತಿಯ ಆರಾಧನೆಯನ್ನು ನೋಡಿದ್ದೇ ಆದರೆ ಗಣಪತಿಯ ಆರಾಧನೆ, ಗಣಪತಿಯ ಪೂಜೆ, ಪ್ರಕೃತಿಯ ಪೂಜೆ ಎರಡೂ ಒಂದೇ. ಸುಮಾರು 50-100 ವರ್ಷಗಳ ಹಿಂದಿನ ಕಾಲಕ್ಕೆ ಹೋದರೆ ಸನಾತನ ಕಾಲದಿಂದ ಮಹಾಗಣಪತಿಯ ಆರಾಧನೆ ನಮ್ಮ ಸಂಸ್ಕೃತಿಯಲ್ಲಿದೆ. ಮೊದಲು ಸ್ವತಂತ್ರೋತ್ಸವದ ಅಥವಾ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ತಿಲಕರ ಕರೆಗಿಂತ ಮೊದಲು ಪ್ರತಿ ಮನೆಯಲ್ಲೂ ಗಣಪತಿಯ ಒಂದು ಪ್ರತಿಷ್ಠಾಪನೆ ಆಗ್ತಾ ಇತ್ತು. ಮನೆಯ ಮಟ್ಟಿಗೆ ಗಣಪತಿಯ ಆರಾಧನೆ ನಡೀತಾ ಇತ್ತು. ತದನಂತರವೂ ಸಹ ತಿಲಕರ ಒಂದು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದ ಕರೆಯ ಮೇರೆಗೆ ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ನಗರಗಳಲ್ಲಿ ಕೇಂದ್ರ ಬಿಂದುವಾಗಿ ಗಣಪತಿಯ ಆರಾಧನೆ ಪ್ರಾರಂಭವಾದಾಗಲೂ ಸಹ ಅದು ಪ್ರಕೃತಿಯ ಆರಾಧನೆ ಸ್ವರೂಪವೇ ಪಡೆದಿತ್ತು. ಮನೆಯಲ್ಲಾಗಲಿ, ರಸ್ತೆಯಲ್ಲಾಗಲಿ, ಎಲ್ಲೇ ಆಗಲಿ ಸುಮಾರು 100 ವರ್ಷಗಳ ಹಿಂದಿನವರೆಗೆ ಅಥವಾ 70 ವರ್ಷಗಳ ಹಿಂದಿನವರೆಗೆ ನಮಗೆ ಮಣ್ಣಿನ ಗಣಪತಿಯ ಆರಾಧನೆಯೇ ಇತ್ತು. ನೋಡಿ, ಗಣೇಶನ ಆರಾಧನೆಯಲ್ಲಿ ಮೊದಲು ಪ್ರಾರಂಭವಾಗುವುದೇ ಪೃಥ್ವಿ ತತ್ವದ ಒಂದು ಗಣಪತಿಯ ಮೂರ್ತಿಯ ಒಂದು ಆವಿರ್ಭಾವ. ಗಣಪತಿಯನ್ನು ನಾವು ಮಣ್ಣಿನಲ್ಲಿ ಶುದ್ಧವಾದ ಪರಿಶುಭ್ರವಾದ ಮಣ್ಣಿನಲ್ಲಿ ತಯಾರಿಸಿ ಆ ಗಣಪತಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತೇವೆ. ಇನ್ನು ಅಲಂಕಾರ ಮಾಡೋದು ವಿವಿಧ ಮರಗಳಿಂದ, ಗಿಡಗಳಿಂದ ತಂದಂತಹ 21 ಎಲೆಗಳಿಂದ ಪೂಜಿಸುವುದು, 21 ಎಲೆಗಳಿಂದ ಅಲಂಕರಿಸುವುದು. ಅರ್ಚನೆಯನ್ನ ಮಾಡುವುದು ಗರಿಕೆ ಹಾಗೂ ಪುಷ್ಪಗಳಿಂದ. ನೈವೇದ್ಯವನ್ನ ಇಡುವುದು ಮೋದಕವನ್ನ. ಎಲ್ಲಿ ನೋಡಿದರೂ ಆ ಆರಾಧನೆ ಯಾವ ಮೂಲೆಯಿಂದ ನಾವು ಕಂಡರೂ ನಮಗೆ ಪ್ರಕೃತಿಯ ದಿವ್ಯ ವಸ್ತುಗಳು ಹಾಗೂ ಪ್ರಕೃತಿಯ ಆರಾಧನೆಯೇ ಕಾಣುತ್ತೆ. ಕೊನೆಗೆ ಆ ಮಹಾಗಣಪತಿಯನ್ನ ವಿಸರ್ಜಿಸುವುದು ಸಹ ಪರಿಶುದ್ಧವಾದಂತಹ ನೀರಿನಲ್ಲಿ. ಕೊನೆಯಲ್ಲಿ ಆ ಗಣಪತಿ ಆ ನೀರಿನಲ್ಲಿ, ಮಣ್ಣಲ್ಲಿ ಮಣ್ಣಾಗಿ, ಆ ಎಲೆಗಳು, ಆ ಆರಾಧನೆಯಲ್ಲಿ ಬಳಸಿದಂತಹ ಅರ್ಚನೆ ಪುಷ್ಪಗಳು ಎಲ್ಲವೂ ಮಣ್ಣಲ್ಲಿ ಮಣ್ಣಾಗಿ ಮತ್ತೆ ತನ್ನ ಮೂಲ ರೂಪಕ್ಕೆ ಸೇರುತ್ತದೆ. ಇಂತಹ ದಿವ್ಯವಾದ ತತ್ವ, ದಿವ್ಯವಾದಂತಹ ಒಂದು ಅಂತರಾರ್ಥ ಇರತಕ್ಕಂತಹ ಒಂದು ಗಣಪತಿಯ ಆರಾಧನೆ ಪ್ರಕೃತಿಯ ಆರಾಧನೆ ಸ್ವರೂಪವಾಗಿ ನಡ್ಕೊಂಡು ಬಂದಿರತಕ್ಕಂತಹ ಸಂಸ್ಕೃತಿ ನಮ್ಮದು. ಆದರೆ ಈಗಿನ ಪರಿಸ್ಥಿತಿ, ಇಂದಿನ ಪರಿಸ್ಥಿತಿ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಲ್ಲಾಗಲಿ ಅಥವಾ ವಿವಿಧ ಬೇರೆ ಬೇರೆ ಒಂದು ಪದಾರ್ಥಗಳಿಂದ ತಯಾರಿಸಿದ ಗಣಪತಿ ನಮಗೆ ನೀರಿನಲ್ಲಿ ವಿಸರ್ಜನೆ ಮಾಡಿದಾಗ ಅದು ಕರಗುವುದೇ ಇಲ್ಲ. ಅಂತಹ ಒಂದು ಪಾಷಾಣ ಅಥವಾ ವಿಷಪೂರಿತವಾದಂತಹ ವಸ್ತುಗಳಿಂದ ಗಣಪತಿಯನ್ನು ತಯಾರಿಸಿ ಅವುಗಳನ್ನು ಪ್ರತಿಷ್ಠೆ ಮಾಡುವುದು ಮಹಾಪಾಪ, ದೊಡ್ಡ ಅಪರಾಧ, ಕ್ಷಮಿಸಲು ಸಾಧ್ಯವೇ ಇಲ್ಲದಂತಹ ಒಂದು ಅಪರಾಧ. ಅದರ ಜೊತೆಗೆ ಇತ್ತೀಚೆಗೆ ಒಂದು 20-30 ವರ್ಷಗಳಿಂದ ನಡೀತಾ ಇರತಕ್ಕಂತಹ ಗಣಪತಿಯ ಉತ್ಸವಗಳೇನಿದೆ ಅದು ಶ್ರದ್ಧಾ ಭಕ್ತಿಗಳಿಂದ, ಆಸಕ್ತಿಯಿಂದ ಕೂಡಿದಂತಹ ಉತ್ಸವಗಳಾಗಿರದೆ ಇಂದಿನ ಯುವಕರ ಒಂದು ಮೋಜು ಮಸ್ತಿಗಾಗಿ ಒಂದು ನೆಪ ಮಾತ್ರವಾಗಿದೆ. ಅತ್ಯಂತ ಶ್ರದ್ಧಾ ಭಕ್ತಿ ಏಕನಿಷ್ಠಗಳಿಂದ ಆರಾಧಿಸಬೇಕಾದಂತಹ ಮಹಾಗಣಪತಿಯ ಆರಾಧನೆ ಇಂದು ಮೋಜು ಮಸ್ತಿಗಳ ತಾಣವಾಗಿದೆ. ಗಣಪತಿಯ ಪ್ರತಿಷ್ಠಾಪನೆ ಮಾಡುವಂತಹ ಸ್ಥಳಗಳು. ಮೊಟ್ಟ ಮೊದಲು ನಾವು ಗಣಪತಿಯನ್ನ, ಮಣ್ಣಿನ ಗಣಪತಿಯನ್ನೇ ಪ್ರತಿಷ್ಠಾಪಿಸಬೇಕು, ಪ್ರಕೃತಿಯ ವಸ್ತುಗಳಿಂದಲೇ ಆರಾಧಿಸಬೇಕು ಅನ್ನುವುದಾದರೆ, ಎರಡನೆಯದಾಗಿ
ಯಾರಿಗೆ ಶ್ರದ್ಧೆ ಇದೆ, ಯಾರಿಗೆ ಭಕ್ತಿ ಇದೆ, ಯಾರಿಗೆ ಏಕನಿಷ್ಠ ಇದೆ, ಅವರು ಮಾತ್ರ ಗಣಪತಿಯನ್ನ ಪ್ರತಿಷ್ಠಾಪಿಸಿ, ಅದು ರಸ್ತೆಯಲ್ಲಾಗಲಿ ಅಥವಾ ಮನೆಯಲ್ಲಾಗಲಿ, ಬೀದಿ ಬದಿಯಲ್ಲಾಗಲಿ ಅಥವಾ ನಗರ ಕೇಂದ್ರ ಪ್ರದೇಶಗಳಲ್ಲಾಗಲಿ ಅಥವಾ ಎಲ್ಲೇ ಆಗಲಿ, ಕೇವಲ ನೀವು ಮೋಜು ಮಸ್ತಿ ಮಾಡಲು ನಿಮಗೆ ಸಾಕಷ್ಟು ಸಂದರ್ಭಗಳಿರುತ್ತೆ, ಸಾಕಷ್ಟು ಸಮಯಾವಕಾಶ ಇರುತ್ತೆ, ಸಾಕಷ್ಟು ಪ್ರದೇಶಗಳಿರುತ್ತೆ, ವಿವಿಧ ಕಾರಣಗಳು ಇರುತ್ತೆ. ಅದರಲ್ಲೂ ವಿಶೇಷವಾಗಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಅದರಲ್ಲೂ ನಮ್ಮ ದೇಶೀಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕೇ ವಿನಃ ಯಾವುದೋ ಚಲನಚಿತ್ರ ಗೀತೆಗಳನ್ನಾಗಲಿ ಅಥವಾ ತಮಗಿಷ್ಟವಾದಂಥ ಗಣಪತಿಯನ್ನ ಕೂರಿಸಿ ಗಣಪತಿ ಕಿವಿಗೆ ಬೀಳಬಾರದಂತಹ, ಗಣಪತಿಯ ಕೇಳಬಾರದಂತಹ ಒಂದು ಅಸಭ್ಯವಾದ, ಅನೈತಿಕವಾದ, ವಿಚಿತ್ರವಾದ ಸಂಗೀತವನ್ನ, ಹಾಡುಗಳನ್ನ, ಶಬ್ದಗಳನ್ನ, ಅನೈತಿಕವಾದಂತಹ ಶಬ್ದಗಳನ್ನ, ಆ ಸಾಲುಗಳು ಇರ್ತಕ್ಕಂಥ ಹಾಡುಗಳನ್ನ ಅಲ್ಲಿ ಊರಿಗೆಲ್ಲ ಕೇಳಿಸುವಂತೆ, ಎಲ್ಲರಿಗೂ ಕಿರಿಕಿರಿ ಆಗುವಂತೆ ಆ ಹಾಡುಗಳನ್ನ ಹಾಕುವುದು, ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ. ಸುಮ್ಮನೆ ಇದ್ದರೆ ಕೊನೆ ಪಕ್ಷ ಸುಮ್ಮನೆ ಇರುತ್ತಾರೆ, ಯಾವುದೇ ಪ್ರತಿಫಲ ಇರೋದಿಲ್ಲ. ಅದರ ಬದಲು ಸುಮ್ಮನೆ ಇರಲಾರ್ದೆ ಮೈ ಮೇಲೆ ಇರುವೆ ಬಿಟ್ಕೊಂಡ ಅನ್ನೋ ರೀತಿ ತಾವೇ ದುಡ್ಡಾಕಿ ಗಣಪತಿಯನ್ನ ಕೂರಿಸಿ ಇಂಥ ಪಾಪವನ್ನ ಮಾಡಿ, ಸುಮ್ಮನೆ ಇರೋ ಬದಲು ದುಡ್ಡಾಕಿ ಬರೀ ಪಾಪವಲ್ಲ, ಮಹಾಪಾಪವನ್ನ, ಪಾತಕವನ್ನ ತಂದುಕೊಳ್ತಾರೆ. ಖರ್ಚಿವ್ರದೆ ಗಣಪತಿಯನ್ನ ಕುಳ್ಳರಿಸಿದಾಗಿನಿಂದ ಹಿಡಿದು ಗಣಪತಿಯ ವಿಸರ್ಜನೆಯ ದಿನ ಅಂತೂ ಗಣಪತಿ ತಲೆ ಚಚ್ಕೋಬೇಕು, ಗಣಪತಿ ಕಣ್ಣು ಮುಚ್ಕೋಬೇಕು, ಗಣಪತಿ ಕಿವಿ ಮುಚ್ಕೋಬೇಕು, ಗಣಪತಿ ಇನ್ನೊಂದು ಸಾರಿ ಭೂಮಿ ಮೇಲೆ ಹೆಜ್ಜೆನೇ ಇಡಲ್ಲ ಅಂತ ನಿರ್ಧರಿಸಬೇಕು. ಅಷ್ಟೊಂದು ಅಸಭ್ಯ, ಅನೈತಿಕ, ದಾರಿದ್ರ್ಯವನ್ನ ತುಂಬಿರ್ತಕ್ಕಂತಹ ಒಂದು ಆಚಾರಗಳು, ವಿಚಾರಗಳು ಈಗಿನ ಯುವಕರಲ್ಲಿ, ಈಗಿನ ಸಮಾಜದಲ್ಲಿ ಬೆಳೆದುಬಿಟ್ಟಿದೆ. ಪಂಚಮಹಾಪಾತಕಗಳಲ್ಲಿ ಒಂದಾದ ಮದ್ಯಪಾನದ ಒಂದು ಸೇವನೆ ಇಲ್ಲದೆ ಗಣಪತಿ ವಿಸರ್ಜನೆ ಆಗೋದಿಲ್ಲ. ಆ ರಸ್ತೆಯಲ್ಲಿ ಮೆರವಣಿಗೆ, ಗಣಪತಿಯ ಮೆರವಣಿಗೆ ನಡೆಯಬೇಕಾದರೆ ಗಣಪತಿಯ ಮುಂದೆ ಇರಬೇಕಾದಂಥದ್ದು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಕೀರ್ತನೆಗಳು, ಶ್ರದ್ಧಾಭಕ್ತಿಗಳಿಂದ ಇರ್ತಕ್ಕಂತಹ ನೃತ್ಯ, ಗಾನ, ವೈವಿಧ್ಯವಾದಂತಹ ಸಂಸ್ಕೃತಿಯ ಆಚರಣೆಗಳು. ಅದನ್ನ ಬಿಟ್ಟು ಕರ್ಕಶವಾದಂತಹ, ಕಿವಿ ಮುಚ್ಚುವಂತಹ, ಕಣ್ಣು ಮುಚ್ಚಿಕೊಳ್ಳುವಂತಹ ಅಸಭ್ಯವಾದಂತಹ ನರ್ತನ, ಅಸಭ್ಯವಾದಂತಹ ಅನೈತಿಕವಾದಂತಹ ಪ್ರದರ್ಶನ, ಕೇಳಬಾರದಂತಹ ಪದಪ್ರಯೋಗಗಳಿರ್ತಕ್ಕಂತಹ, ಸಾಲುಗಳಿರ್ತಕ್ಕಂತಹ ಹಾಡುಗಳ ಒಂದು ವಿಜೃಂಭಣೆ. ನಿಮಗಾಗೆ ಮಾಡಬೇಕಾದಂತ ಮೋಜು ಮಸ್ತಿ ಆದರೆ ನೀವು ಬೇರೆ ಕಡೆ ಮಾಡಿ ಗಣಪತಿಯ ಹೆಸರನ್ನು ಯಾಕಿಡ್ತೀರ? ಗಣಪತಿಯ ಹೆಸರನ್ನಿಟ್ಟು ನೀವೇ ದುಡ್ಡು ಖರ್ಚು ಮಾಡಿ ನೀವೇ ಸಂಕಷ್ಟಕ್ಕೆ ಯಾಕೆ ಬಲಿ ಆಗ್ತೀರ? ಎಲ್ಲ ಸಂಕಷ್ಟಗಳನ್ನು ನಿವಾರಿಸುವಂತಹ ಮಹಾಗಣಪತಿಯನ್ನ ಈ ರೀತಿ ಆರಾಧನೆ ಮಾಡಿ ಜೀವನದಲ್ಲಿ ಇಲ್ಲದೆ ಇರ್ತಕ್ಕಂತಹ ಎಲ್ಲ ಸಂಕಷ್ಟಗಳನ್ನ ನೀವು ದುಡ್ಡು ಕೊಟ್ಟು ನೀವು ತಂದ್ಕೊಳ್ತಾ ಇದ್ದೀರಿ. ನಾನು ಇಂದಿನ ಯುವಕರಿಗೆ, ಇಂದಿನ ಪೋಷಕರಿಗೆ, ಇಂದಿನ ಸಮಾಜದವರಿಗೆ ಸಂದೇಶ ಅನ್ಕೊಳ್ಳಿ, ಮನವಿ ಅನ್ಕೊಳ್ಳಿ, ಸೂಚನೆ ಅನ್ಕೊಳ್ಳಿ, ಎಚ್ಚರಿಕೆ ಅನ್ಕೊಳ್ಳಿ. ಇದು ಮಾಡಬಾರದಂತಹ ಕೆಲಸವಾಗಿದೆ. ಯಾರ್ಯಾರು ಈ ರೀತಿ ಗಣೇಶದ ಉತ್ಸವದಲ್ಲಿ ತಮ್ಮ ಮೋಜು ಮಸ್ತಿಗಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀರಾ, ಅವರ ಜೀವನ ಸರ್ವನಾಶ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಈಗಾಗಲೇ ಎಷ್ಟೋ ಸ್ಥಳಗಳಲ್ಲಿ, ಎಷ್ಟೋ ಸಂದರ್ಭಗಳಲ್ಲಿ ಗಣಪತಿಯ ವಿಸರ್ಜನೆಯ ವೇಳೆ, ಗಣಪತಿಯ ಪೆಂಡಾಲ್ಗಳಲ್ಲಿ ಅನೇಕ ಅವಘಡಗಳು, ಅನೇಕ ಅನಿಷ್ಟ ಪರಿಸ್ಥಿತಿಗಳು, ಅಪಘಾತಗಳು, ಸಾವು ನೋವು ಆಗಿ ಹೋಗಿದೆ. ಅದಕ್ಕೆ ಕಾರಣ ಅಲ್ಲಿನ ಒಂದು ವ್ಯವಸ್ಥೆ, ಅಲ್ಲಿನ ಆಚಾರ ವಿಚಾರಗಳೇ ಆಗಿರುತ್ತೆ. ನಿಮಗೆ ಮೋಜು ಮಸ್ತಿ ಮಾಡ್ಬೇಕಾ? ಹೋಗಿ ದುಡ್ಡು ಖರ್ಚು ಮಾಡಿ ಎಲ್ಲಾದ್ರೂ ರಸ್ತೆಯಲ್ಲಾದ್ರೂ ಬೀಳಿ, ನಿಮ್ಗೆ ಇಷ್ಟ ಬಂದಿದ್ದ ಜಾಗದಲ್ಲಿ, ನಿಮ್ಗೆ ಇಷ್ಟ ಬಂದಿದ ರೀತಿಯಲ್ಲಿ ಬೇಕಾದ್ದನ್ನ ಮಾಡಿ. ದೇವರ ಹೆಸರಲ್ಲಿ ಈ ರೀತಿ ಮಾಡಿ
ನಿಮ್ಮ ಕುಲಕ್ಕೆ ನೀವು ಮಾರಕರಾಗಬೇಡಿ, ನಿಮ್ಮ ಮನೆಗೆ ಮಾರಕರಾಗಬೇಡಿ, ನಿಮ್ಮ ಕುಟುಂಬಕ್ಕೆ ಮಾರಕರಾಗಬೇಡಿ. ಗಣಪತಿಯ ಪ್ರತಿಷ್ಠಾಪನೆ ವೇಳೆ ಅಥವಾ ವಿಸರ್ಜನೆ ವೇಳೆ ಆಗತಕ್ಕಂತಹ ಯಾವುದೇ ಅನಾಹುತಕ್ಕೆ, ಯಾವುದೇ ಅವಘಡಕ್ಕೆ, ಯಾವುದೇ ಪ್ರಾಣಹಾನಿಗೆ ಅಥವಾ ಸಾವು ನೋವುಗಳಿಗೆ ನಂತರ ಅನುಭವಿಸುವುದು ನಿಮ್ಮ ಮನೆಯವರು, ನಿಮ್ಮ ಸಮಾಜದವರು, ನಿಮ್ಮ ಕುಟುಂಬದವರು, ಅದರ ಜೊತೆಗೆ ನೀವು. ನಿಮ್ಮ ಒಬ್ಬರ ತಪ್ಪಿಂದ ಮತ್ತು ಪೋಷಕರ ಬುದ್ಧಿಮಾತು ಹೇಳದಂತಹ ಒಂದು ನಿರ್ಧಾರಗಳಿಂದ ಇಡೀ ಕುಟುಂಬ, ಇಡೀ ಸಮಾಜ ನೋವನ್ನು ಅನುಭವಿಸ್ಬೇಕಾಗತ್ತೆ ಅನ್ನೋದು ಪ್ರಜ್ಞೆ ಇರಲಿ. ಆದ್ರಿಂದ ಯುವಕರಾಗಲಿ, ಯುವಕರ ಪೋಷಕರಾಗಲಿ ಕಟ್ಟುನಿಟ್ಟಾಗಿ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕಾ? ನಿಮ್ಗೆ ಆ ಒಂದು ಶ್ರದ್ಧೆ, ಆ ಒಂದು ಭಕ್ತಿ, ಆ ಒಂದು ಏಕನಿಷ್ಠೆ, ಆ ಒಂದು ನಿಜಾಯಿತಿ, ನಿಯತ್ತು, ಆರಾಧನೆಯ ಒಂದು ವಿಶಿಷ್ಟವಾದಂತಹ ಮಾರ್ಗ ತಿಳಿದಿದ್ರೆ ಮಾತ್ರ ಮಾಡಿ. ಇಲ್ಲದೆ ಇದ್ರೆ ನಿಮ್ಮ ದುಡ್ಡು ನಿಮ್ಮ ಬಳಿ ಇಟ್ಕೊಳ್ಳಿ, ಬೇಕಾದ ಕಡೆ ಹೋಗಿ ಮೋಜು ಮಸ್ತಿ ಮಾಡಿ. ಗಣಪತಿಗೂ ಪ್ರತಿಷ್ಠಾಪನೆಗೂ ಮೋಜು ಮಸ್ತಿಗೂ, ಅದರಲ್ಲೂ ಕಲಿಯುಗದ ದರಿದ್ರದಲ್ಲಿ ಮಹತ್ವವಾದ ಸ್ಥಾನ ಪಡೆದಂತಹ ಮದ್ಯಪಾನಕ್ಕೂ ಅಸಭ್ಯವಾದಂತಹ ಹಾಡುಗಳಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ಆದ್ದರಿಂದ ಎಚ್ಚರಿಕೆಯಲ್ಲಿ ಪೋಷಕರೇ, ಯುವಕರೇ, ಸಮಾಜದ ಬಂಧುಗಳೇ. ಇಂದಿನಿಂದ ಗಣಪತಿಯ ಪ್ರತಿಷ್ಠಾಪನೆ, ಪ್ರತಿ ಗಣಪತಿಯ ಒಂದು ಆರಾಧನಾ ಸ್ಥಳದಲ್ಲಿ, ಪ್ರತಿಷ್ಠಾಪನೆ ಮಾಡಿದಂತಹ ಸ್ಥಳದಲ್ಲಿ, ಆ ರಸ್ತೆಯಲ್ಲಿ ಇರ್ತಕ್ಕಂಥ ಪ್ರತಿ ಮನೆಯವರ ಜವಾಬ್ದಾರಿ, ಪ್ರತಿ ಪೋಷಕರ ಜವಾಬ್ದಾರಿ ಮತ್ತು ಯುವಕರ ಜವಾಬ್ದಾರಿ. ಅಲ್ಲಿ ಯಾವುದೇ ಅಸಭ್ಯವಾದಂತಹ, ಅಶ್ಲೀಲವಾದಂತಹ, ಅನೈತಿಕವಾದಂತಹ ಕಾರ್ಯಗಳು, ಹಾಡುಗಳು ನಡೆಯಬಾರದು, ನೃತ್ಯಗಳು ಆಗಬಾರದು. ನಮ್ಮ ಸಂಸ್ಕೃತಿ, ನಮ್ಮ ಧರ್ಮವನ್ನ ಪ್ರತೀಕವಾದಂತಹ ಯಾವುದೇ ಆಚಾರ ವಿಚಾರಗಳು, ನೃತ್ಯಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿ. ವಿಸರ್ಜನೆಯ ವೇಳೆ ಶುಭ ಮುಹೂರ್ತವನ್ನು ನೋಡಿ ಶ್ರದ್ಧಾ ಭಕ್ತಿಗಳಿಂದ ಜಯಘೋಷಗಳನ್ನು ಮಾಡಿಕೊಂಡು ಭಕ್ತಿಗೀತೆಗಳು, ಕೀರ್ತನೆಗಳ ಮುಖಾಂತರ ಗಣಪತಿಯ ವಿಸರ್ಜನೆಯನ್ನ ಮಾಡಿ. ಆ ವಿಸರ್ಜನಾ ಸಮಯದಲ್ಲೂ ಸಹ ನೀವು ಇಟ್ಟಂತ 1 ದಿನನೋ, 3 ದಿನನೋ, 5 ದಿನನೋ, 9 ದಿನನೋ, 14 ದಿನನೋ ಇಟ್ಟು ಪ್ರತಿಷ್ಠಾಪನೆಯನ್ನ ಮಾಡಿ ತೆಗೆದುಕೊಂಡೋಗಿ ಕಸಕ್ಕಿಂತ ಕೀಳಾಗಿ ಆ ನೀರಿನಲ್ಲಿ ಅದು ನಿಮಜ್ಜನ ಅಥವಾ ವಿಸರ್ಜನೆ ಅನಿಸೋದಿಲ್ಲ. ಕಸವನ್ನ ಬಿಸಾಕಿ ಹಾಕುವುದಕ್ಕಿಂತ ಕಡೆಯಾಗಿ ಕಾಣುತ್ತೆ. ಗಣಪತಿಯನ್ನ ನೀರಲ್ಲಿ ತಳ್ಳಿ ಕಾಲಲ್ಲಿ ತುಳಿಯುವುದೇನು, ಗಣಪತಿಯನ್ನ ನೀರಲ್ಲಿ ತಳ್ಳಿ ಅಸಭ್ಯವಾಗಿ ನಡೆದುಕೊಳ್ಳುವುದೇನು? ಖಂಡಿತವಾಗಲೂ ಇವೆಲ್ಲ ಮಾಡಿದ್ದೇ ಆದರೆ ದೈವಶಾಪ ತಪ್ಪಿದ್ದಲ್ಲ. ಈ ರೀತಿ ಗಣಪತಿಯ ಆಚರಣೆ ಮಾಡಿದ್ದೇ ಆದರೆ ಆ ಕುಟುಂಬಕ್ಕೆ, ಆ ವ್ಯಕ್ತಿಗೆ, ಆ ಸಮಾಜಕ್ಕೆ ದೈವದ್ರೋಹದ ಪಾಪ, ಧರ್ಮದ್ರೋಹದ ಪಾಪ, ಕುಟುಂಬ ದ್ರೋಹದ ಪಾಪ ಇವೆಲ್ಲ ಬೇಕಾ ಅನ್ನೋ ಪ್ರಶ್ನೆ ನಿಮಗೆ ನೀವೇ ಹಾಕ್ಕೊಳ್ಳಿ. ನಿಮ್ಮದೇ ಖರ್ಚಿನಲ್ಲಿ, ನಿಮ್ಮದೇ ಹಣದಲ್ಲಿ ಇವೆಲ್ಲ ನೀವು ಸಂಪಾದನೆ ಮಾಡ್ಕೋಬೇಕಾ? ಭಕ್ತಿ ಶ್ರದ್ಧೆಗಳಿಂದ, ಏಕನಿಷ್ಠೆಯಿಂದ ಗಣಪತಿಯನ್ನ ಆರಾಧಿಸಿ ಜೀವನ ಸಮೃದ್ಧಗೊಳಿಸ್ಕೊಳ್ಬೇಕಾ, ಅಥವಾ ಸಮೃದ್ಧದಿಂದ ಇರ್ತಕ್ಕಂಥ ಜೀವನವನ್ನ ಹಾಳು ಮಾಡ್ಕೋಬೇಕಾ? ಆದ್ದರಿಂದ ಗಣಪತಿಯ ವಿಸರ್ಜನೆ ವೇಳೆಯಲ್ಲೂ ಸಹ ನಿಮಗೆ ಪರಿಶುದ್ಧವಾದ ನೀರಿದ್ದರೆ ಮಾತ್ರ ವಿಸರ್ಜನೆ ಮಾಡಿ. ನಿಮಗೆ ನಿಮ್ಮ ಊರಿನಲ್ಲಿ ನಿಮ್ಮ ಬಳಿ ಇರ್ತಕ್ಕಂಥ ನೀರಿನ ಮಟ್ಟ ಮತ್ತು ನೀರಿನ ವ್ಯವಸ್ಥೆಯನ್ನು ನೋಡ್ಕೊಂಡು ಗಣಪತಿಯನ್ನು ಇಡಿ. ಯಾರೋ 100 ಅಡಿ ಇಟ್ಟಿದ್ದಾರೆ ಅಂತ ಹೇಳಿ ನೀವು 200 ಅಡಿ ಇಡ್ತೀನಿ ಅಂದ್ರೆ ಆ 200 ಅಡಿ ಗಣಪತಿಯನ್ನ ವಿಸರ್ಜನೆ ಮಾಡೋಕೆ ಸ್ಥಳ ಇದೆಯಾ, ನೀರಿದೆಯಾ, ಅಂತ ವ್ಯವಸ್ಥೆ ಇದೆಯಾ ಅನ್ನೋದನ್ನ ಗಮನಿಸಿ. ಅಹಂಕಾರದಿಂದ ಇನ್ನೊಬ್ಬರ ಒಂದು ವಿರೋಧವಾಗಿ ನೀವು ವಿಜೃಂಭಿಸಬೇಕು ಅಂತ ಹೇಳಿ ನಿಮ್ಗೆ ಇಷ್ಟವಾದ ರೀತಿಯಲ್ಲಿ ಪ್ರತಿಷ್ಠಾಪನೆ ಮಾಡುವುದಲ್ಲ. ನಿಮ್ಮ ಊರಿನ, ನಿಮ್ಮ ಸಮಾಜದ, ನಿಮ್ಮ ಪ್ರದೇಶದ ನೀರಿನ ವ್ಯವಸ್ಥೆ, ರಸ್ತೆಗಳ ವ್ಯವಸ್ಥೆ, ಆ ಮೆರವಣಿಗೆ ಬೇಕಾದಂತಹ ವ್ಯವಸ್ಥೆ, ನಿಮಜ್ಜನ ಅಥವಾ ವಿಸರ್ಜನೆಗೆ ಬೇಕಾದಂತಹ ನೀರಿನ ವ್ಯವಸ್ಥೆ, ಇವುಗಳನ್ನೆಲ್ಲ ಗಮನಿಸಿ ಅದಕ್ಕೆ ತಕ್ಕಂತಹ ಎತ್ತರ, ತೂಕ ಹಾಗೂ ಆರಾಧನೆಯನ್ನ, ಗಣಪತಿಯ ಮೂರ್ತಿಯನ್ನು ತಂದು ಆ ಗಣಪತಿಯ ಆರಾಧನೆಯನ್ನ ಮಾಡಬೇಕೇ ವಿನಃ ಇಷ್ಟ ಬಂದಂಗೆಲ್ಲ ಮಾಡುವುದಲ್ಲ. ಆದ್ದರಿಂದ
ಶ್ರದ್ಧಾ ಭಕ್ತಿಗಳಿಂದ ಗಣಪತಿಯ ಪ್ರತಿಷ್ಠಾಪನೆ ಮಾಡಿ, ಅದರಲ್ಲೂ ಮಣ್ಣಿನ ಗಣಪತಿಯ ಪ್ರತಿಷ್ಠಾಪನೆಯನ್ನೇ ಮಾಡಿ, ಆ ಪ್ರತಿಷ್ಠಾಪನೆ ಮಾಡಿದಂತಹ ದಿನಗಳಲ್ಲಿ ಶ್ರದ್ಧಾ ಭಕ್ತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಒಂದು ಆಚಾರ ವಿಚಾರಗಳಲ್ಲಿ ತೊಡಗಿಕೊಂಡು ವಿಸರ್ಜನೆಯ ವೇಳೆ ಸಹ ಏಕನಿಷ್ಠೆಯಿಂದ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಪರಿಶುದ್ಧವಾದ ನೀರಿನಲ್ಲೇ ವಿಸರ್ಜನೆ ಮಾಡಿ ಗಣಪತಿ ಕೃಪೆಗೆ ಪಾತ್ರರಾಗಿ ಗಣಪತಿಯ ಒಂದು ಕೋಪಕ್ಕೆ ಬಲಿಯಾಗಬೇಡಿ, ಗಣಪತಿಯ ಒಂದು ಶಾಪಕ್ಕೆ ಬಲಿಯಾಗಬೇಡಿ. ಸಿದ್ಧಿ ಬುದ್ಧಿ ಶ್ರೀ ಸಹಿತ ಶ್ರೀಮನ್ ಮಹಾಗಣಪತಿ ದೇವತಾ ನಮಸ್ತೆ.